ನಂಜೇಗೌಡರ ಅಧ್ಯಕ್ಷರಾದ ಮೇಲೆ ಕೋಲಾರ ಜಿಲ್ಲೆಯ ಒಕ್ಕೂಟಕ್ಕೆ ಒಂದು ಹೊಸ ಗರಿ ಸಿಗುತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಈ ಭಾರತ ದೇಶಕ್ಕೆ ಡೆನ್ಮಾರ್ಕಿಂದ ಹಸುಗಳನ್ನು ತಗೊಂಡ್ಬಂದು ಕೊಟ್ಟು ಎಂತ ಬರಗಾಲ ಪರಿಸ್ಥಿತಿ ಬಂದರೂ ಕೂಡ ಹಿಂದೆ ಸುಮಾರು 8-10 ವರ್ಷಗಳ ಭೀಕರ ಬರಗಾಲ ಬಂತು. ಆ ಸಮಯದಲ್ಲಿ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಸುಮಾರು 1600-1700 ಹೋಗ್ಬಿಡ್ತು. 2, 3, 4 ಕೊಳವೆ ಬಾವಿಗಳಲ್ಲಿ ಕೂಡ ನೀರು ಸಿಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಕೃಷಿ ಮಂತ್ರಿ ಆಗಿದ್ದಂತಹ ಸನ್ಮಾನ್ಯ ಕೃಷ್ಣಬೈರೇಗೌಡರು ಕೃಷಿ ಹೊಂಡವನ್ನು ಕೊರತಕ್ಕಂಥ ಸ್ಕೀಮ್ ಅಂತಂದು ಆ ಕೃಷಿ ಹೊಂಡಕ್ಕೆ ಬೇಕಾಗಿರ್ತಕ್ಕಂಥ ಸರಗಳನ್ನು ಕೊಟ್ಟರು. ನಮ್ಮ ರೈತರು ಬರ್ತಕ್ಕಂಥ 1 ಇಂಚು 1/2 ಇಂಚು ನೀರನ್ನ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿಕೊಂಡು ಆ ಸಣ್ಣ 4 ಕುಂಟೆ ಜಮೀನಲ್ಲಿ ಹುಲ್ಲನ್ನು ಬೆಳೆದು 2-3 ಸೀಮೆ ಹಸು ಇಟ್ಕೊಂಡು ಆ ಮೂಲಕ ಹೈನುಗಾರಿಕೆಯನ್ನು ಮಾಡಿ ಜೀವನವನ್ನು ಮಾಡಿದ್ರು. ಬಹುಶಃ ಆ ಬರಗಾಲದಲ್ಲಿ ಒಂದು ವೇಳೆ ನಮಗೇನಾದರೂ ಕೂಡ ಹೈನುಗಾರಿಕೆ ಸೀಮೆ ಹಸು ಇಲ್ಲ ಅಂದಿದ್ರೆ ಬಹಳಷ್ಟು ಕುಟುಂಬಗಳಿಗೆ ತಿನ್ನಲಿಕ್ಕೆ ಕೂಡ ಕಷ್ಟ ಆಗ್ತಾ ಇತ್ತು. ಇಂಥ ಮಹತ್ತರವಾದ ಕೆಲಸವನ್ನು ಮಾಡಿದಂಥವರು ಸನ್ಮಾನ್ಯ ಎಂ ವಿ ಕೃಷ್ಣಪ್ಪನವರು. ಅಷ್ಟೇ ಅಲ್ಲ ಬಂಧುಗಳೇ, ಭಾರತ ದೇಶದಲ್ಲಿ ಒಂದು ಕಾರ್ಖಾನೆ ತಯಾರು ಮಾಡಿ BML ಕಾರ್ಖಾನೆ ತಯಾರು ಮಾಡಿ ಆ ಮೂಲಕ ಯಂತ್ರೋಪಕರಣಗಳನ್ನು ಸಿದ್ಧಪಡಿಸಿ ಇಡೀ ಪ್ರಪಂಚಕ್ಕೆ ಸರಬರಾಜು ಮಾಡ್ತಕ್ಕಂಥದ್ದನ್ನು ಮಾಡಿ ಜೊತೆಗೆ ಇವತ್ತು ಲಕ್ಷಾಂತರ ಮಂದಿಗೆ ಉದ್ಯೋಗ ಕಲಿಸಿಕೊಟ್ಟವರು ಎಂ ವಿ ಕೃಷ್ಣಪ್ಪನವರು. ನಾವು ಯಾರು ಕೂಡ ಇರೋದಿಲ್ಲ, ಇಲ್ಲಿ ಈ ಪ್ರಪಂಚದಲ್ಲಿ ಯಾರು ಉಳಿಯೋದಿಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಸಾವು ನಿಶ್ಚಿತ. ಆದರೆ ಎಂ ವಿ ಕೃಷ್ಣಪ್ಪನವರು ಇವತ್ತು ಏನ ಸಾಧನೆಯನ್ನು ಮಾಡಿದರೆ ಅದು ಸೂರ್ಯ ಚಂದ್ರ ಇರೋ ತನಕ ಅಮರವಾಗಿರ್ತದೆ. ನಾವೆಲ್ಲ ಮನುಷ್ಯರು ಉಪಕಾರವನ್ನು ಬಹಳ ಬೇಗ ಮರೆಯುತ್ತೀರಿ. ಆದರೆ ಎಂ ವಿ ಕೃಷ್ಣಪ್ಪನವರು ಮಾಡಿರ್ತಕ್ಕಂಥ ಉಪಹಾರವನ್ನ ನಮಗೆ ಉಪಕಾರ ಸ್ಮರಣೆ ಅಂದರೆ ಅವರು ಮಾಡಿರ್ತಕ್ಕಂಥ ತ್ಯಾಗವನ್ನು, ಅವರ ಅಧಿಕಾರಾವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವೆಲ್ಲ ಕೂಡ ತಿಳ್ಕೋಬೇಕಾಗ್ತದೆ. ಇವತ್ತು ಆ ಹೆಜ್ಜೆಯಲ್ಲಿ ಬಹುಶಃ ಮುಂದೆ ಒಂದು ಹೆಜ್ಜೆ ಇಟ್ಟಂತಕ್ಕವರು ಸನ್ಮಾನ್ಯ ನಂಜೇಗೌಡರು. ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ ರೈತನ ಕಷ್ಟವನ್ನು ಅರಿತಂಥವರು. ಈ ಹಾಲು ಕೂಡ ಅಧ್ಯಕ್ಷ ಆದಮೇಲೆ ತನ್ನದೇ ಆದ ರೀತಿಯಲ್ಲಿ ಏನು ಹೆಚ್ಚುವರಿ ಹಾಲು ಬರಲಾಗಿಸಿದಾಗ ಅದನ್ನು ಸರ್ಕಾರದ ಮುಖ್ಯಮಂತ್ರಿಗಳ ಮನವಿ ಮಾಡಿ ಹೆಚ್ಚುವರಿ ಹಾಲನ್ನು ಪೌಡರ್ ಮಾಡಿ ಪ್ರತಿ ಮಿಡ್ಲ್ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಹಾಲು ಕೊಡ್ತಿರ್ತಕ್ಕಂಥ ಬಳಸ್ಕೊಳ್ಳೋದಕ್ಕೆ ಹೆಚ್ಚುವರಿ ಹಾಲನ್ನು ಖರೀದಿ ಮಾಡಲು ಸರ್ಕಾರದೊಟ್ಟಿಗೆ ಮಾತುಕತೆ ನಡೆಸಿ ಅದಕ್ಕೆ ಸಹಕಾರ ಕೊಟ್ಟಂಥವರು ಸನ್ಮಾನ್ಯ ನಂಜೇಗೌಡರು. ಇದಾದ ನಂತರ ಈ ಎಂ ವಿ ಕೆ ಹೆಸರು ಪರ್ಮನೆಂಟ್ ಆಗಿ ಈ ಭೂಮಿ ಇವತ್ತಿಗೆ ಉಳಿಬೇಕು ಅಂತೇಳಿ ಎಂ ವಿ ಕೆ ಗೋಲ್ಡನ್ ಡೈರಿಯನ್ನು ಪ್ರಾರಂಭ ಮಾಡಿದ್ರು. ಹಿಂದೆ ನಾವೆಲ್ಲ ಕೂಡ ಸೇರಿ ಸಮ್ಮಿಶ್ರ ಸರ್ಕಾರದಲ್ಲಿ ಅದಕ್ಕೆ ಒಂದು ಹಕ್ಕಿದವನ್ನು ಹಾಡಿದ್ವಿ. ಅದಾದ ಬಂದಂಥ ಸರ್ಕಾರ ಬಹುಶಃ ಅದನ್ನು ಮಾಡಲಿಕ್ಕೆ ಕೊಡದೆ ನಮಗೆ ತಡೆಯಾಜ್ಞೆ ಕೊಟ್ಟು, ಆದರೂ ಕೂಡ ಜಯಸಿಂಹಣ್ಣ ಆದಿಯಾಗಿ ಆ ನಿರ್ದೇಶಕ ಮಂಡಳಿ ನಮ್ಮ ನಂಜೇಗೌಡರು ಒಂದು ಹಠವನ್ನು ತೊಟ್ಟು
ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಜೀರಣ್ಣವರು ಎಲ್ಲ ಸೇರಿಕೊಂಡು ಮುಖ್ಯಮಂತ್ರಿಗಳ ಮೇಲೆ ವಾತಾವರಣ ತಂದು ಈ ಕೆಲಸ ಆಗಲೇಬೇಕು ಅಂತೇಳಿ ಆಟ ಆಡಿದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟು ಮಂಜೂರು ಮಾಡಿಕೊಟ್ರು. ನನ್ನ ತಾಲೂಕಿನ ಜನತೆಯ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಆ ಹಣವನ್ನು ಕೊಡಿಸ್ಲಿಕ್ಕೆ ನಾವೆಲ್ಲ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಬಹುಶಃ ಭಾರತ ದೇಶದಲ್ಲಿ ಯಾವುದಾದ್ರೂ ಹಾಲು ಒಕ್ಕೂಟದಿಂದ ಒಂದು ಸೋಲಾರ್ ಪ್ಲಾಂಟ್ ಮಾಡಿದೆ ಅಂದರೆ ಅದು ಕೋಲಾರ ಜಿಲ್ಲೆಯಲ್ಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಭಾಗದ ಹೊತ್ತೂರು ಹೋಬಳಿಯಲ್ಲಿ ನಾವು 50 ಎಕರೆ ಭೂಮಿಯನ್ನು ಇವತ್ತು ಸಮಸ್ಯೆ ಕೊಟ್ಟಿರೋದ್ರವಾಗಿ ಇದು ಸೋಲಾರ್ ಉತ್ಪಾದನೆ ಆಗ್ತಾ ಇದೆ. ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟರಿ ಆಯ್ತು. ಇವೆಲ್ಲದರ ಮಧ್ಯೆ ಚಿಂತಾಮಣಿ ಆ ಭಾಗದ ಸದಸ್ಯರ ಕೋರಿಕೆ ಮೇರೆಗೆ ಇವತ್ತು ಚಿಂತಾಮಣಿ ಕೋಲಾರ ಹಾಲು ಒಕ್ಕೂಟವನ್ನು, ಚಿಕ್ಕಬಳ್ಳಾಪುರ ಒಕ್ಕೂಟವನ್ನು ಇವತ್ತು ವಿಭಜನೆ ಮಾಡಬೇಕು ಅಂದಾಗ ನಮ್ಮೆಲ್ಲ ಶಾಸಕರು, ಗೌರವದ ಸದಸ್ಯರು ಎಲ್ಲ ಕೂಡ ಒಕ್ಕಲಿಂದ ಸಂತೋಷ ಆಗ್ಬೋದು, ಆ ಭಾಗದ ಅಭಿವೃದ್ಧಿ ಆಗಲಿ ಅಂತೇಳಿ ಒಂದು ವಿಭಜನೆ ಮಾಡಲಿಕ್ಕೆ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಎಲ್ಲ ಸರ್ಕಾರ ಸದಸ್ಯರು ಒಪ್ಪಿಗೆ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಏನು ಕ್ಷೇತ್ರ ಮರುಗಣೆಯನ್ನು ಮಾಡ್ತಾ ಇದ್ದೀನಿ, ದಯಮಾಡಿ ನನ್ನ ತಾಲೂಕಿನಲ್ಲಿ 2 ಕ್ಷೇತ್ರಗಳನ್ನು ಮಾಡಿಕೊಡ್ಬೇಕಾಗ್ತದೆ. ಇಷ್ಟು ವರ್ಷಗಳ ಕಾಲ ಜಯಸಿಂಹ ಕೃಷ್ಣಪ್ಪಣ್ಣವರು KGF ಮತ್ತು ಬಂಗಾರಪೇಟೆ ಜಂಟಿಯಾಗಿತ್ತು. ಆದರೆ ಈ ಬಾರಿ ಅವಕಾಶ ಇದೆ, ದಯಮಾಡಿ ಬಂಗಾರಪೇಟೆ KGF 2 ಪ್ರತ್ಯೇಕ ನಿರ್ದೇಶಕರ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. KGF ಅಲ್ಲಿ ಬೇರೆಯವ್ರು ಮಾಡಿಕೊಂಡ್ರು ಕೂಡ ಜಯಸಿಂಹ ಕೃಷ್ಣಪ್ಪನವರನ್ನು ನಾವು ಅವಿರೋಧವಾಗಿ ಆಯ್ಕೆ ಮಾಡ್ತೇವೆ. ಕಳೆದ ಬಾರಿ ಕೂಡ ಅದಕ್ಕೆ ಹಿಂದೆ ಕೂಡ ಏನೇನೋ ಷಡ್ಯಂತ್ರ ಮಾಡಿದ್ರು, ನಾವ್ಯಾರು ಕೂಡ ಜಗ್ಗಲಿಲ್ಲ. ಅದರ ಪರವಾಗಿದ್ವಿ. ಯಾಕಪ್ಪ ಅಂದರೆ ಈ ತಾಲೂಕಿಗೆ, ಅವಿಭಾಜ್ಯ ಬಂಗಾರಪೇಟೆ ತಾಲೂಕಿಗೆ, ನಮ್ಮ ರೈತರಿಗೆ, ಹೆಣ್ಣು ಮಕ್ಕಳಿಗೆ ಶಕ್ತಿಯಾಗಿದ್ದಂಥವರು ಜಯಸಿಂಹ ಕೃಷ್ಣಪ್ಪ. ಆದ್ದರಿಂದ ಇದನ್ನು ಮಾಡಿಕೊಡ್ಬೇಕು. ಇನ್ನೂ ಆ ಕುಟುಂಬ ಭಾಳ ಆಸೆ ಇದೆ, ಗಂಟ್ಲು ಆಗ್ತಾ ಇಲ್ಲ. ದಯಮಾಡಿ ಕ್ಷಮಿಸಿ ಅಂತ ಮಾತನ್ನು ಹೇಳ್ತಾ ಇವತ್ತು ಇಲ್ಲೂ ಕೂಡ 2 ವರ್ಷದಲ್ಲಿ ಜಯಸಿಂಹಣ್ಣ ಕೋಪ ಮಾಡ್ಕೊಂಬಿಟ್ಟ. ಒಂದು ಜಾಗ ಕೇಳಿದರು, ಆ ಬಸ್ ಸ್ಟ್ಯಾಂಡ್ ಹತ್ರ ಒಂದು 30ಕ್ಕೆ 50 ಕೊಟ್ಟೆ, ಏನೋ ಮಾಡ್ಕೊಡ್ತೀವಿ ಬಿಡಿ ಅಂದರು. ಅದ್ಯಾರೋ ಅದಕ್ಕೆ ತಗೊಳಲ್ಲ ಹಾಕ್ಬಿಟ್ರು ಮಹಾನುಭಾವರು. ಮತ್ತೆ ಅಲ್ಲಾಗಿಲ್ಲ. ಮತ್ತು ಕಾಂಪೌಂಡ್ ರೋಡಲ್ಲಿ ಜಾಗ ಕೊಡಬೇಕು ಅಂತೇಳಿ ಜಾಗನೂ ತೋರಿಸ್ಬಿಟ್ಟೆ. ಮುನ್ಸಿಪಾಲ್ಟಿಗೆ ಇವರು 4.5 ಲಕ್ಷ ಅಮೌಂಟು ಕಟ್ಬಿಟ್ರು. ಆದರೆ ಅಲ್ಲೇ ಇದು ಮಹಾನುಭಾವ ಇನ್ನೊಬ್ಬ ಬಂದ, ಅಲ್ಲಿ ಯಾರೋ ಬಂದು ಆಗೋದಿಲ್ಲ ಕೂಡ ಆಗೋದಿಲ್ಲ ಕಲ್ಲು ಹಾಕ್ಬಿಟ್ಟ. ಜಯಸಿಂಹಣ್ಣ ಕೋಪ ಬಂದು, ಸರ್ ಆದರೆ ದುಡ್ಡು ವಾಪಸ್ಸು. ಏನಕ್ಕೆ ಆಚಾರವೇ ನೋಡಿ, ಆಚಾರ ಆಯ್ತಲ್ಲ ಬಂದ್ಕೊಂಡು ಏನಪ್ಪ ಮಾಡೋದು ಅಂತೇಳಿ ಅವತ್ತು ಇಲ್ಲಿ ಯೋಜನೆ ಮಾಡಿದೆ. ಇವರೊಬ್ಬರಿಗೆ ಅಲ್ಲ, ಒಕ್ಕಲಿಗರ ಸಂಘ, ಕುರುಬರ ಸಂಘ, ಯಾದವ ಸಂಘ, ಟೀಚರ್ ಸೊಸೈಟಿ, ಕೊಲ್ಲರ ಸಮಾಜ, ಮಡವಾಳರ ಸಮಾಜ, ಹಾಗೆಯೇ ವೀರಶೈವರಿಗೂ ಎಲ್ಲರೂ ಸೇರಿದಂತೆ ಹಾಲು ಡೈರಿಯವರು ಕೂಡ ಸೇರಿ ಸುಮಾರು 2 ಪ್ರದೇಶದಲ್ಲಿ ಎಲ್ಲರಿಗೂ ಜಾಗವನ್ನು ಅಲ್ಲಿನ ಜಿಲ್ಲಾಧಿಕಾರಿಗಳ ಮಂಜೂರು ಮಾಡಿಸ್ಕೊಟ್ಟೆ. ಅದೇ ರೀತಿಯಾಗಿ ಇವರು ಜಾಸ್ತಿ ಬೇಕು ಅಂದರು, ಭಾಳ ಕಾಯಿಸಿದ್ದೀರಿ ಅಂತೇಳಿ ಇವರಿಗೆ 15 ಗುಂಟೆ ಜಾಗವನ್ನು ಮಂಜೂರು ಮಾಡಿಸ್ಬಿಟ್ಟೆ. ಜಾಗ ಮಂಜೂರಾಯಿತು, ದಾಖಲೆ ಕೊಟ್ವಿ, ಪರೀಕ್ಷೆಗೆ ಬಂದರೆ ಪೊಸಿಷನ್ ಇಲ್ಲ. ಇಲ್ಲಿ ಮತ್ತೆ ಶುರುವಾಯಿತು.
ಅವನೇನೋ ಕಾಂಪೌಂಡ್ ಹಾಕ್ಬಿಟ್ಟು ಕಾಂಪೌಂಡ್ ತೆಗ್ಸಿ ಆಯಿತು, ಸರ್ವೆ ಮಾಡಿಸಿ ಕಾಂಪೌಂಡ್ ತೆಗ್ಸಿದ್ವಿ. ಕಡೆಗೆ ರೋಡ್ ಇಲ್ಲ. ಆಯಿತು ಅಂತೇಳಿ ರಸ್ತೆಯನ್ನು ಮಾಡ್ಕೊಂಡಿದ್ದೇನೆ. ಜೊತೆಗೆ ಇಲ್ಲಿಂದ ಕೊನೆ ತನಕ ಇವತ್ತು 25 ಲಕ್ಷ ರೂಪಾಯಿಗಳಲ್ಲಿ ಸಿಮೆಂಟ್ ರಸ್ತೆಯನ್ನು ಕೂಡ ಹಾಕ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಏನು ಯಾರ್ಯಾರಿಗೆಲ್ಲ ಮಂಜೂರು ಮಾಡಿಕೊಟ್ಟಿದ್ದೀವಿ ಅವರೆಲ್ಲರೂ ಕೂಡ 1 ತಿಂಗಳ ಒಳಗಾಗಿ ಅವರವರ ಜಾಗಗಳ ಸರ್ವೆ ಮಾಡಿಸಿದ್ದೀವಿ. ಆಯಾ ಸಮುದಾಯಗಳಿಗೆ ಸಮರ್ಪಣೆ ಮಾಡ್ತೀವಿ. ಬಹುಶಃ ಪುರಸಭೆಯಲ್ಲಿ ಎಷ್ಟೋ ಜಾಗಗಳನ್ನು ಕೊಟ್ಟಿದ್ದೀವಿ. ಹಿಂದೆ ಅಧ್ಯಕ್ಷರಾಗಿದ್ದಾಗ ಒಕ್ಕಲಿಗರ ಒಂದು ಭವನ ಕಟ್ಟಬೇಕು ಅಂತ ಬಂದು ನನ್ನ ಹತ್ರ. ಅವತ್ತು ಚಿಕ್ಕಮಗಳೂರು ಕಾರ್ಯದರ್ಶಿ ಆಗಿದ್ದರು, ಜನ್ಮನ್ ಸ್ವಾಮಿ ಗೌಡರು ಒಕ್ಕಲಿಗರ ಅಧ್ಯಕ್ಷರಾಗಿದ್ದರು. ನಾನು ಅವತ್ತು ಕಾರಣ ರಸ್ತೆಯಲ್ಲಿ ಸುಮಾರು 150ಕ್ಕೆ 200 ಜಾಗವನ್ನು ಚದರ ಅಡಿಗೆ 2 ರೂಪಾಯಿನಂತೆ ಕೊಟ್ಟೆ. ಆದರೆ ಅಲ್ಲಿ ಏನು ಕಟ್ಟಲೇ ಇಲ್ಲ. ನನಗನ್ನಿಸ್ತು ಹಿಂದೆ ಭಾಳ ಜಾಗ ಕೊಟ್ಟಿದ್ದೆ, ಯಾರು ಕಟ್ಟಲಿಲ್ಲ, ಇದು ಹಾಗೆ ಆಗ್ಬೋದೇನೋ ಅಂದ್ಕೊಂಡಿದ್ದೆ. ಆದರೆ ಜಯಸಿಂಹಣ್ಣ ಹಂಗೆ ಮಾಡಲಿಲ್ಲ. ನನಗೆ ಫೋಟೋ ತರಿಸಿದ್ರು, ಸರಿ ಚೆನ್ನಾಗಿದೆಯಾ ಅಂತ. ಹ್ಞೂ ಬೆಳ್ಳಗಿದೆಯಾ ಅಂತೆ. ಅದು ಯಾವ್ದು ಗೊತ್ತಾ ಫೋಟೋ? ಬಾಲ್ಮೃಗಿ ಭವನ. ನನ್ನೇ ಯಾವ ಮಾಡಿಸ್ಬಿಟ್ಟು ಬಾಲ್ಮೃಗಿ ಎಷ್ಟು ಫೋಟೋ ತರ್ಬಿಟ್ಟು ನನಗೆ ಈ ಚೆನ್ನಾಗಿ ಬಿಲ್ಡಿಂಗ್ ಹೋದ್ರು ಚೆನ್ನಾಗಿದೆ ಅಂತ ನೋಡಿದ್ರೆ ಅಲ್ಲಿ ಫೋಟೋ. ಆದರೂ ಕೂಡ ಆಟ ಬಿಡಿದೆ. ಇವತ್ತು ಬಹುಶಃ ಈ ಹಾಲಿನಂತೆಯೇ ಇದೆ ಬಿಲ್ಡಿಂಗ್. ಇವತ್ತು ಹಾಲು ಹೆಂಗಿದೆಯೋ ಬಿಲ್ಡಿಂಗು ಹಾಗೆ ಇದೆ. ಅಲ್ಲಿ ಬರ್ತಕ್ಕಂಥ ಮನಸ್ಸುಗಳು ಕೂಡ ಹಾಲಿನಂತೆಯೇ ಆಗಲಿ, ಉಪಹಾರ ಸ್ಮರಣೆ ಇಟ್ಕೊಳ್ಳಿ. ಯಾರು ಸಮಾಜಕ್ಕೆ ಒಳ್ಳೇದು ಮಾಡಿದರೆ ಅವ್ರ ಪರ ಇರುವಂಥ ಮನಸ್ಸು ಅವ್ರಿಗಿರಲಿ ಅಂತ ಹೇಳಿ ಈ ಭವನವನ್ನು ಕಟ್ಟಿದ್ದಾರೆ. ಬಹುಶಃ ಒಳ್ಳೇದಾಗಲಿ.